ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ದೇವರಿತ್ತಲ್ವ ಮನೆಯಲ್ಲಿ, ಸೊ ಪೊರಕೆಯಿಂದ ಕಸ ಗುಡಿಸ್ಬಾರ್ದು ಅಂತ ಹೇಳಿ ಬಟ್ಟೆಲೇ ಒರೆಸ್ತಾ ಇದ್ದೀನಿ. ಸೊ ಇವತ್ತು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಬೆಳಗ್ಗೆನೆ ಪ್ರಸಾದಕ್ಕೆ ಪುಳಿಯೋಗರೆನ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಇನ್ನೇನು ಎತ್ತೋ ಟೈಮಲ್ಲಿ ದೇವ್ರಿಗೆ ರತ್ನಿಯನ್ನು ಮಾಡಿ ದೃಷ್ಟಿನ ತೆಗಿತಾ ಇದ್ದೀನಿ. ಸೊ ಇದು ಲಾಸ್ಟು ರತ್ನಿನೆಲ್ಲ ಮಾಡಿ ಅದಾದಮೇಲೆ ಎಲ್ಲನೂ ತೆಗ್ದುಬಿಡೋಣ ಅಂತ ಹೇಳಿ ಸೊ ದೃಷ್ಟಿಯೆಲ್ಲ ತೆಗೆದೆ. ಸೊ ಇವಾಗೆಲ್ಲನೂ ಕೂಡ ತಗೊಳ್ತಾ ಇದ್ದೀನಿ. ದೇವ್ರ ಹಾರ ಮುಖವಾಡ ಎಲ್ಲನೂ ತೆಗಿತಾ ಇದ್ದೀನಿ. ಸೊ ಗುರುವಾರ ಒಂಥರ ಖುಷಿ ಇರುತ್ತೆ. ಯಾಕಪ್ಪ ಅಂದರೆ ಆನ್ಲೈನ್ಸ್ಗಳಿಂದ ಎಷ್ಟು ಆರ್ಡ್ರ್ ಮಾಡಿ ತರಿಸಿರ್ತೀನಿ ಅಂದರೆ ತುಂಬ ತರಿಸಿರ್ತೀವಿ, ಎಲ್ಲಿಡೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ತರಿಸಿರ್ತೀವಿ. ಬಟ್ ಸ್ಯಾಟರ್ಡೆ ತೆಗಿಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅಷ್ಟೊಂದೆಲ್ಲ ಡೆಕೋರೇಷನ್ ಮಾಡಿರ್ತೀವಿ, ಎಲ್ಲನೂ ತೆಗಿಬೇಕಾದ್ರೆ ತುಂಬ ಹಿಂಸೆ ಅನಿಸುತ್ತೆ. ಸೊ ಸ್ಯಾರಿ ಅಂತೂ ಸಖತ್ ಪಿನ್ಗಳೆಲ್ಲ ಹಾಕಿರ್ತೀವಲ್ಲ, ಸೊ ಅದನ್ನು ತೆಗಿಯೋದೇ ಸ್ವಲ್ಪ ಟಾಸ್ಕ್ ಆಗಿರುತ್ತೆ. ಸೊ ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೆ, ನಮ್ಮ ಪೂಜೆ ಏನಾದರೂ ದೇವರಿಗೆ ಇಷ್ಟ ಆಗಿದ್ದರೆ ಈ ಅಕ್ಕಿನ ಜಾಸ್ತಿ ಮಾಡಿರ್ತಾರೆ ಅಂತ ಹೇಳಿ. ಸೊ ಇವಾಗ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ಈ ಲೋಟದಲ್ಲಿ ಫುಲ್ ಅಕ್ಕಿ ಮೆಜರ್ಮೆಂಟ್ ಮಾಡಿಕೊಂಡು ನಾನು ತೊಗೊಂಡಿದ್ದೆ. ಸೊ ಇವಾಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಅಕ್ಕಿನ ನಾನು ತೊಗೊಂಡಿದ್ದೆ ಫುಲ್ ಲೋಟದಲ್ಲಿ. ಅದನ್ನು ಸಮ ಮಾಡಿದ್ದೆ ನಾನು ಆಲ್ರೆಡಿ. ಸೊ ನೋಡಿ, ಸಮ ಮಾಡಿ ಇಷ್ಟು ಅಕ್ಕಿ ಮಿಕ್ಕಿದೆ ನನಗೆ. ನೋಡಿ ಬಾಳೆ ಎಲೆಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಅಕ್ಕಿ ಜಾಸ್ತಿ ಆಗಿದೆ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ ಯಾವತ್ತೂ ನಾನು ಈ ಥರ ಟ್ರೈ ಮಾಡೇ ಇರಲಿಲ್ಲ. ಸೊ ಇವತ್ತು ನನಗೆ ಗೊತ್ತಾಯಿತು ದೇವ್ರಿಗೂ ನಮ್ಮ ಪೂಜೆ ಇಷ್ಟ ಆಗಿದೆ ಅಂತ ಹೇಳಿ. ಸೊ ಎಲ್ಲ ಡೆಕೋರೇಷನ್ ಎಲ್ಲ ತೆಗೆದಾದ್ಮೇಲೆ ಸೊ ಶನಿವಾರ ನಾವು ವಾರ ಮಾಡಲೇಬೇಕು. ಎಲ್ಲ ಪೂಜೆಗೆಲ್ಲ ಸೆಟ್ ಮಾಡಿಕೊಂಡು ವಾರನೂ ಮಾಡ್ಕೊಂಡ್ವಿ. ಸೊ ಸಂಜೆ ಬಂದು ಎಲ್ಲರೂ ಡ್ಯೂಟಿಯಿಂದ ಬಂದ ಮೇಲೆ ನಾವೆಲ್ಲರೂ ಕೂಡ ಮಧುರೈ ದೇವಸ್ಥಾನ, ಷಣ್ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಪ್ರತಿ ಆಷಾಢ ಮಾಸದಲ್ಲಿ ನಾವು ಶನೈಶ್ವರ ದರ್ಶನ ಮಾಡ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗಿದ್ವಿ. ರಶ್ ಏನು ಅಷ್ಟು ಇರಲಿಲ್ಲ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಔಟ್ಸೈಡ್ ಇನ್ಸೈಡ್ ಎಲ್ಲನೂ ಕೂಡ. ಸೊ ನಾವು ಹೋದಾಗ ಕತ್ಲೆ ಆಗಿಬಿಟ್ಟಿತ್ತು. ಸೊ ಕತ್ಲೆಯಲ್ಲಿ ಹೋದಾಗಲೇ ಸ್ವಲ್ಪ ಅಡ್ವಾಂಟೇಜ್ ಇತ್ತು, ದೇವ್ರನ್ನ ಮುಂದೆಯಿಂದನೇ ಕಣ್ಣು ತುಂಬ ನೋಡ್ಕೊಂಡ್ವಿ. ಸೊ ಆ ಜನ ಇಲ್ಲದೆ ಇರೋ ಕಾರಣ ತುಂಬ ಹೊತ್ತು ನೋಡ್ಕೊಂಡ್ವಿ. ಇವತ್ತಿನ ದಿನ ಹೀಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.